ರಾಜ್ಯ ಕಾಂಗ್ರೆಸ್ನಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್, ಲಂಚ್ ಮೀಟಿಂಗ್ ಯಾಕೋ ಮುಗಿಯೋ ಲಕ್ಷಣಗಳು ಕಾಣ್ತಾ ಇಲ್ಲ. ದಿನ ಬೆಳಗಾಗಿದ್ರೆ ಇವತ್ತು ಯಾರು ಎಲ್ಲಿ ಯಾತಕ್ಕೆ ಸೇರ್ತಾ ಇದ್ದಾರೆ ಹೀಗೆ ಆಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಈಗ ಲಂಚ್ ಮೀಟಿಂಗ್. ಬೆಂಗಳೂರಿನ ಬಳಿಕ ಮಂಗಳೂರಿನಲ್ಲೂ ಒಂದು ಲಂಚ್ ಮೀಟಿಂಗ್. ಕುರ್ಚಿ ಕದನದ ಬಗ್ಗೆ ಹೈಕಮಾಂಡ್ ಜೊತೆ ಸಿಎಂ ಫಸ್ಟ್ ಮೀಟಿಂಗ್ ಇವತ್ತು. ಯಾರ ಜೊತೆ? ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಜೊತೆ ಸಿಎಂ ಆ್ಯಂಡ್ ಟೀಮ್ ಮೀಟಿಂಗನ್ನು ಇಟ್ಕೊಂಡಿದ್ದಾರೆ. ಇವತ್ತು ಯಾವುದೋ ಒಂದು ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಮುಖ್ಯಮಂತ್ರಿಗಳು ಮತ್ತು ವೇಣುಗೋಪಾಲ್ ಎಲ್ಲರೂ ಕೂಡ ಮಂಗಳೂರಿಗೆ ಬಂದಿದ್ದರು. ಕಾರ್ಯಕ್ರಮ ಮುಗಿತು. ಕಾರ್ಯಕ್ರಮದ ನಂತರ ಮುಖ್ಯಮಂತ್ರಿಗಳು, ಅವರ ಆಪ್ತ ಮಂತ್ರಿಗಳು ಎಲ್ಲರ ಜೊತೆಯಲ್ಲಿ ಕೆ.ಸಿ. ವೇಣುಗೋಪಾಲ್ ಅವರ ಮೀಟಿಂಗ್ ಇದೆ. ನೀವು ನೋಡ್ತಾ ಇದ್ದೀರಾ, ಮಂಗಳೂರು ಹೇಳಿ ಕೇಳಿ ಕರಾವಳಿ ಮೀನು ತುಂಬ ಫೇಮಸ್ಸು. ಹಾಗಾಗಿ ಎಲ್ರಿಗೂ ಕೂಡ ಬಗೆ ಬಗೆಯ ಭಕ್ಷ್ಯ ಭೋಜ್ಯಗಳನ್ನೆಲ್ಲ ರೆಡಿ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು, ಅವ್ರ ಜೊತೆಯಲ್ಲಿ ಬಂದಿರತಕ್ಕಂಥ ಮಂತ್ರಿಗಳು ಅವರೆಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ ಕೆ.ಸಿ. ವೇಣುಗೋಪಾಲ್ ಕೂಡ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ, ಸಿಹಿಯಿಂದ ಹಿಡಿದು ಖಾರದ ತನಕ ಎಲ್ಲ ರೀತಿಯ ಭಕ್ಷ್ಯ ಭೋಜ್ಯಗಳನ್ನು ರೆಡಿ ಮಾಡಿದ್ದಾರೆ. ಅದ್ಧೂರಿ ಭೋಜನ, ಭೂರಿ ಭೋಜನ. ಮಂಗಳೂರಿನ ಕೋಣಾಜೆಯಲ್ಲಿರುವ ವಿ ಕಾವೇರಿ ಗೆಸ್ಟ್ ಹೌಸ್ನಲ್ಲಿ ಲಂಚ್ ಮೀಟಿಂಗ್ ನಡೀತಾ ಇದೆ. ಕೆ.ಸಿ. ವೇಣುಗೋಪಾಲ್, ಸಿಎಂ ಹಾಗೂ ಸಚಿವರಿಗೆ ವಿಶೇಷ ಊಟದ ವ್ಯವಸ್ಥೆ ಮಾಡಿದ್ದಾರೆ. 12 ಸೀಟ್ಗಳನ್ನು ಹಾಕಿದ್ದಾರಂತೆ. ಅಂದರೆ ಮೀಟಿಂಗಲ್ಲಿ ಭಾಗಿಯಾಗ್ತಿರೋದು 12 ಜನ. ಮಂಗಳೂರಿನ ಭಕ್ಷ್ಯ ಭೋಜನಗಳ ಜೊತೆ ಬೆಂಗಳೂರು ರಾಜಕೀಯ ಕೂಡ ಪ್ರಸ್ತಾಪ ಆಗುತ್ತಾ? ವೇಣುಗೋಪಾಲ್ಗೆ ಚಾರ್ಜ್ ಶೀಟನ್ನು ಸಲ್ಲಿಸುತ್ತಾ ಸಿಎಂ ಟೀಮ್ ಅಂತಕ್ಕಂಥ ಪ್ರಶ್ನೆ. ಒಂದು ವೇಳೆ ಅಧಿಕಾರ ಹಸ್ತಾಂತರದ ವಿಚಾರಣೆ ಚರ್ಚೆ ಆಗೋದಾದರೆ ವೇಣುಗೋಪಾಲ್ ಜೊತೆ ಸಿಎಂ ಕ್ಲೋಸ್ ಡೋರ್ ಮೀಟಿಂಗನ್ನು ಮಾಡ್ತಾ ಇದ್ರು. ಬಟ್ ಇದು ಸಹಜವಾಗಿಯೇ ಈಗ ಮಂಗಳೂರು ಭಾಗದ ಕಾಂಗ್ರೆಸ್ ನಾಯಕರು, ಮುಖ್ಯಮಂತ್ರಿಗಳು ಬಂದಿದ್ದಾರೆ, ವೇಣುಗೋಪಾಲ್ ಬಂದಿದ್ದಾರೆ, ಮಂತ್ರಿಗಳು ಬಂದಿದ್ದಾರೆ, ಅವ್ರಿಗೋಸ್ಕರ ಒಂದು ಊಟವನ್ನು, ಒಂದು ಔತಣಕೂಟವನ್ನು ಏರ್ಪಡಿಸ್ತಾರೆ ಅಂತಂದರೆ ಬೇರೆ ಸಂದರ್ಭದಲ್ಲಾದರೆ ಆಶ್ಚರ್ಯ ಏನಿಲ್ಲ. ಈ ಸಂದರ್ಭದಲ್ಲಿ ಯಾರನ್ನೇ ಮೀಟ್ ಮಾಡಿದ್ರೂ ಕೂಡ ಸುದ್ದಿ ಆಗುತ್ತೆ. ಉಜಿರೆಯ ಓಷನ್ ಪರ್ಲಿಂದ ಊಟದ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು ನಾವು ಗಮನಿಸಬಹುದು. ಇಲ್ಲಿ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳು ಮಾಡಿರುವಂಥದ್ದು. ಜೊತೆಗೆ ಪ್ರಮುಖವಾಗಿ ಸಸ್ಯಾಹಾರದ ಜೊತೆಗೆ ಇವತ್ತು ಮಾಂಸಾಹಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇಲ್ಲಿ ಗಮನಿಸಬಹುದು ಯಾವ ರೀತಿಯಾದಂಥ ಪಲ್ಯಗಳಿದೆ. ಜೊತೆಗೆ ಅಂಜಲ್ ಮೀನಿನ ಫ್ರೈಯನ್ನು ಮಾಡಲಾಗಿದೆ. ಅಂದರೆ CM ಸಿದ್ದರಾಮಯ್ಯರವರಿಗೆ ಮಾಂಸಾಹಾರಿ ಅಂದರೆ ಭಾಳಷ್ಟು ಇಷ್ಟ. ಹಾಗಾಗಿ ಇಲ್ಲಿನ ಕರಾವಳಿಯ ಮೀನಿನ ಖಾದ್ಯ ಜೊತೆಗೆ ಫ್ರಾನ್ಸ್ ಗೀ ರೋಸ್ಟನ್ನು ಮಾಡಿದ್ದಾರೆ. ಫ್ರಾನ್ಸ್ ಗೀ ರೋಸ್ಟ್ ನೋಡ್ಬೋದು. ಜೊತೆಗೆ ಕರಾವಳಿಯ ನೀರು ದೋಸೆಯನ್ನು ಮಾಡಿರುವಂಥದ್ದನ್ನು ನೀವು ಗಮನಿಸ್ಬೋದು. ಅದರ ಜೊತೆಗೆ ಆಪಮನ್ನು ಮಾಡಿದ್ದಾರೆ. ಅದರ ಜೊತೆಗೆ ಇಲ್ಲಿ ಮಿಕ್ಸ್ ರೋಟಿಗಳಿರುವಂಥದ್ದು. ಜೊತೆಗೆ ನಾಟಿ ಕೋಳಿಯ ಸಾರನ್ನು ಮಾಡಿದ್ದಾರೆ. ಕರಾವಳಿಯಲ್ಲಿ ಭಾಳಷ್ಟು ಫೇಮಸ್ ಆಗಿರುವಂಥ ನಾಟಿ ಕೋಳಿಯ ಸಾರನ್ನು ಮಾಡಿದ್ದಾರೆ. ಜೊತೆಗೆ ಚಿಕನ್ ದಮ್ ಬಿರಿಯಾನಿಯನ್ನು ಮಾಡಿರುವಂಥದ್ದು. ಜೊತೆಗೆ ವೆಜ್ಜಲ್ಲಿ ಸಾಕಷ್ಟು ವೆರೈಟಿಗಳನ್ನು ಮಾಡಿದ್ದಾರೆ. ಅಂದರೆ ಇವತ್ತು CM ಸಿದ್ದರಾಮಯ್ಯ ಅವರು ಸೇರಿದಂತೆ ಅವರ ಸಚಿವ ಸಂಪುಟದಲ್ಲಿರುವಂಥ ಎಲ್ಲ ಸಚಿವರುಗಳಿಗೆ, ಇಲ್ಲಿ ಬಂದಿರುವಂಥ ಸಚಿವರುಗಳಿಗೆ ವಿಶೇಷವಾದಂಥ ಆತಿಥ್ಯವನ್ನು ಕೊಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮದ ಆಯೋಜಕರು ಒಂದು ಕಡೆ ವೆಜ್, ಅದರ ಜೊತೆಗೆ ನಾನ್ ವೆಜ್ಜನ್ನು ಮಾಡಿರುವಂಥದ್ದನ್ನು ನೀವು ಇಲ್ಲಿ ಆ ದೃಶ್ಯದಲ್ಲಿ ಗಮನಿಸಬಹುದು. ಒಟ್ಟಿನಲ್ಲಿ CM ಸಿದ್ದರಾಮಯ್ಯರವರು ಸೇರಿದಂತೆ ಇಲ್ಲಿರುವಂಥ ಸಚಿವರುಗಳು ಇವತ್ತು ಕಾವೇರಿ ಗೆಸ್ಟ್ ಹೌಸ್ನಲ್ಲಿ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ಕ್ಯಾಮ್ರಾಮ್ಯಾನ್ ಚೇತನ್ ಜೊತೆ ಸುಕ್ಪಾಲ್ ಪಳಲಿ, ಪಬ್ಲಿಕ್ ಟಿವಿ, ಮಂಗಳೂರು. ಮಂಗಳೂರು ಪ್ರವಾಸದಲ್ಲಿರುವಂಥ CM ಸಿದ್ದರಾಮಯ್ಯರವರಿಗೆ ಇವತ್ತು ಮಂಗಳೂರಿನ ಕೋಣಾಜೆ ವಿಶ್ವವಿದ್ಯಾನಿಲಯದ ಕಾವೇರಿ ಗೆಸ್ಟ್ ಹೌಸ್ನಲ್ಲಿ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಜೊತೆಗೆ ಅವರ ಸಚಿವ ಸಂಪುಟದ ಆಪ್ತ ಸಚಿವರು ಸಹ ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೂ ಊಟದ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗಿದೆ. ನಾವು ಗಮನಿಸಬಹುದು, ಕಾವೇರಿ ಗೆಸ್ಟ್ ಹೌಸ್ನಲ್ಲಿ ಉಜಿರೆಯ ಓಷನ್ ಪರ್ಲ್ನ ಹೋಟೆಲ್ನಿಂದ ತಂದಿರುವಂಥ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈಗಾಗಲೇ ಸುಮಾರು ಒಂದು CM ಸೇರಿ ಒಂದು 14 ಮಂದಿಗೆ ಊಟದ ವ್ಯವಸ್ಥೆಗೆ ಬೇಕಾದಂಥ ಆಸನವನ್ನು ಮಾಡಲಾಗಿದೆ. ಈಗಾಗಲೇ ರಾಜ್ಯಾದ್ಯಂತ ಸುದ್ದಿಯಾಗಿರುವಂಥ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿರ್ಬೋದು, ಅದರ ಬಳಿಕ ಈಗ ಲಂಚ್ ಮೀಟಿಂಗ್ ಆಗುವಂಥ ಸಾಧ್ಯತೆಯೂ ಈ ಒಂದು ಕಾವೇರಿ ಗೆಸ್ಟ್ ಹೌಸ್ನಲ್ಲಿ ಆಗುವಂಥ ಸಾಧ್ಯತೆಗಳಿದೆ. ಸುಮಾರು ಮಧ್ಯಾಹ್ನದ ವೇಳೆಗೆ ಊಟಕ್ಕೆ ಬಂದಂಥ ಸಂದರ್ಭದಲ್ಲಿ CM ಸಿದ್ದರಾಮಯ್ಯ ಸೇರಿ ಕೆ.ಸಿ. ವೇಣುಗೋಪಾಲ್, ಅದರ ಜೊತೆಗೆ ಎಲ್ಲ ಸಚಿವ ಸಂಪುಟದ ಇವತ್ತು ಬಂದಿರುವಂಥ ಸಚಿವರುಗಳು ಯಾರಿದ್ದಾರೆ ಅವರೆಲ್ಲರೂ ಇವತ್ತು ಭಾಗಿಯಾಗಲಿಕ್ಕೆ ಇದ್ದಾರೆ. ಈ ಸಂದರ್ಭದಲ್ಲಿ ಇಲ್ಲೇ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗಾಗಿ ಈಗಾಗಲೇ ಆರಂಭದಲ್ಲಿ ಕಾರ್ಯಕ್ರಮಕ್ಕೆ ಬರುವ ಮೊದಲೇ ಸುಮಾರು ಒಂದು 15 ನಿಮಿಷಗಳ ಕಾಲ ಇಲ್ಲಿ ಮೀಟಿಂಗನ್ನು ಮಾಡಲಾಗಿತ್ತು. ಅದಾದ ಬಳಿಕ ಈಗ ಊಟದ ಬಳಿಕನೂ ಇಲ್ಲೇ ಒಂದು ಮೀಟಿಂಗ್ ಆಗುವಂಥ ಸಾಧ್ಯತೆಗಳಿದೆ. ಕೆ.ಸಿ. ವೇಣುಗೋಪಾಲ್ರವರು ಈಗಾಗಲೇ ಈ ಬೆಳವಣಿಗೆಗಳಾದ ಬಳಿಕ ಈಗ ಮುಖಾಮುಖಿ ಆಗಿರುವಂಥದ್ದು CM ಸಿದ್ದರಾಮಯ್ಯರವರಿಗೆ. ಹಾಗಾಗಿ ಆ ವೇದಿಕೆಯಲ್ಲಿ ಯಾವುದೇ ರೀತಿಯಾದಂಥ ಚರ್ಚೆಗಳಾಗೋದಿಲ್ಲ. ನೇರವಾಗಿ ಇಲ್ಲಿ ಊಟ ಆದ ಬಳಿಕ ಯಾವುದಾದ್ರೂ ಚರ್ಚೆಗಳಾಗುವಂಥ ಸಾಧ್ಯತೆಗಳಿದೆ. ಹೈಕಮಾಂಡ್ ಕೊಟ್ಟಿರುವಂಥ ಏನಾದರೂ ಸೂಚನೆಗಳಿದ್ದರೆ ಅದನ್ನು ಇಲ್ಲಿ ಕೊಡುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಅದರ ಜೊತೆಗೆ CMರ ಆಪ್ತ ಸಚಿವರುಗಳಿರುವಂಥದ್ದು ಸಚಿವ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಜಮೀರ್ ಆಗಿರ್ಬೋದು, ಈ ರೀತಿಯಾಗಿ ಬಂದಿರುವಂಥ
ಸಚಿವರುಗಳಿದ್ದಾರೆ, ಅವರು ಈ ಒಂದು ಮೀಟಿಂಗಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಊಟ ಆದ ಬಳಿಕ ಇದೇ ಒಂದು ಸಭಾಂಗಣದಲ್ಲಿ ಮೀಟಿಂಗ್ ಆಗುವಂಥ ಸಾಧ್ಯತೆಗಳಿರುವಂಥದ್ದು. ಕ್ಯಾಮ್ರಾಮನ್ ಚೇತನ್ ಜೊತೆ ಸುಖಪಾಲ್ ಪಳ್ಳಿ, ಪಬ್ಲಿಕ್ ಟಿವಿ, ಮಂಗಳೂರು. ಸೆಕ್ರೆಟರಿ ಅವರು ಮಂಗಳೂರಿಗೆ ಬಂದಿದ್ದಾರೆ. ಕಾಂಗ್ರೆಸ್ ನಾಯಕರು ಅವ್ರಿಗೊಂದು ಆತಿಥ್ಯ ಕೊಡೋದು ಬೇಡವಾ? ಮುಖ್ಯಮಂತ್ರಿಗಳು ಆಗಮಿಸಿದ್ದಾರೆ, ಒಂದು ಆತಿಥ್ಯ ಕೊಡೋದು ಬೇಡವಾ? ಹಾಗಾಗಿ ಇಷ್ಟೆಲ್ಲ ಭೂರಿ ಭೋಜನದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬಟ್ ಊಟ ಮಾಡಿಕೊಂಡು ಅವ್ರ ಪಾಡಿಗೆ ಅವ್ರು ಎದ್ದು ಹೊರಡ್ತಾರಾ? ಚರ್ಚೆ ಏನಾದರೂ ಆಗುತ್ತಾ ಅಂತ.